ಹಾಯ್ ಆಲ್, ಈ ವಿಡಿಯೋದಲ್ಲಿ ನಾನು ಕ್ಯಾಂಡಿರ್ ಆನ್ಲೈನ್ ಜ್ಯುವೆಲ್ರಿ ಪರ್ಚೇಸ್ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ನಾನು ಏನು ಈ ಆರ್ಡರ್ ಪ್ಲೇಸ್ ಮಾಡಿದ್ದೆ, ಇದು ಆ್ಯಕ್ಚುಲಿ ನನ್ನ ಫಸ್ಟ್ ಆರ್ಡರ್ ಅಲ್ಲ. ಇದಕ್ಕಿಂತ ಮುಂಚೆ ನಾನು ಬೇರೆ ರಿಂಗ್ನೂ ಆರ್ಡರ್ ಪ್ಲೇಸ್ ಮಾಡಿದ್ದೆ. ಅದು ಅದ್ರದ್ದು ನನ್ನ ಸೈಜ್ ಇರಲಿಲ್ಲ ಅಂದ್ಬಿಟ್ಟು ನಾನು ಕಸ್ಟಮೈಸ್ ಸೈಜ್ನ ಆರ್ಡರ್ ಮಾಡಿ ಪ್ಲೇಸ್ ಮಾಡಿದ್ದೆ. ಅದ್ರ ಆರ್ಡರ್ ಮಾಡಿ 24 hours ಆದ್ರೂ ಅದು ಇನ್ನೂ ಕನ್ಫರ್ಮೇಷನ್ ಆಗಿರಲಿಲ್ಲ. ಬಟ್ ಕನ್ಫರ್ಮೇಷನ್ ಆಗೋಕ್ಕಿಂತ ಮುಂಚೆನೇ ನನಗೆ ಯಾಕೋ ರಿಂಗ್ ಪ್ಯಾಟ್ರನ್ ನನಗೆ ಇಷ್ಟ ಆಗಲಿಲ್ಲ ಅಂದ್ಬಿಟ್ಟು ಅದನ್ನ ಕ್ಯಾನ್ಸಲ್ ಮಾಡೋಕ್ಕೆ ಅಂತ ಟ್ರೈ ಮಾಡಿದೆ. ಬಟ್ ಕ್ಯಾನ್ಸಲ್ ಮಾಡೋಕ್ಕೆ ಅವರು ರೆಡಿನೇ ಇರಲಿಲ್ಲ. ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿ ಕೇಳಿದ್ದಕ್ಕೆ ಏನಕ್ಕೆ ಕ್ಯಾನ್ಸಲ್ ಮಾಡೋಕ್ಕಾಗ್ತಾಯಿಲ್ಲ ಅಂದಿದ್ದಕ್ಕೆ, ಇಲ್ಲ ಇದು ಮ್ಯಾನುಫ್ಯಾಕ್ಚರಿಂಗ್ ಸ್ಟೇಜಲ್ಲಿ ಇದೆ ಅಂತ ಹೇಳಿದ್ರು. ಬಟ್ ನನಗೆ ಸ್ಟೇಟಸ್ ತೋರಿಸ್ತಾ ಇದ್ದಿದ್ದು ಇನ್ನೂ ಕನ್ಫರ್ಮೇಷನ್ ಪೆಂಡಿಂಗ್ ಇದೆ ಅಂತ. ನಾನು ಕೇಳಿದ್ದಕ್ಕೆ ಇಲ್ಲ, ಏನೋ ವೆಬ್ಸೈಟಲ್ಲಿ ಇಶ್ಯೂ ಇದೆ, ಹಾಗಾಗಿ ಸ್ಟೇಟಸ್ ಅಪ್ಡೇಟ್ ಆಗಿಲ್ಲ ಅಂತ ಹೇಳಿದ್ರು. ಬಟ್ ನಾನು ಏನೇ ಕೇಳಿದ್ರು ಅವರು ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ರೆಡಿನೇ ಇರಲಿಲ್ಲ. ಅವ್ರ ಮಿಸ್ಟೇಕ್ ಇದ್ರೂ ಅವರು ಕ್ಯಾನ್ಸಲ್ ಮಾಡಲೇ ಇಲ್ಲ. ಅದಾಗಿದ್ದಕ್ಕೆ ಓಕೆ, ಏನಾದರೂ ಕ್ಯಾನ್ಸಲ್ ಮಾಡಲೇಬೇಕು ಅಂದರೆ ಕ್ಯಾನ್ಸಲ್ ಮಾಡ್ಕೋಬೋದು, ಆದರೆ 10% ಡಿಡಕ್ಟ್ ಆಗುತ್ತೆ ಅಂತಂದರು. ಇವಾಗ 50,000 ಇದ್ದರೆ 5,000 ಡಿಡಕ್ಟ್ ಆಗುತ್ತೆ, ಉಳಿದಿದ್ದ ಅಮೌಂಟ್ 45,000 ಅಕೌಂಟಿಗೆ ಬರುತ್ತೆ ಅಂತ ಹೇಳಿದ್ರು. ಇಲ್ಲ, ನಾನು ಬೇರೆ ಏನಾದರೂ ಆಲ್ಟರ್ನೇಟ್ ಆಪ್ಷನ್ ಇದೆನಾ ಅಂದಿದ್ದಕ್ಕೆ, ಇದೆ, ನೀವು ಬೇಕಾದರೆ ಬೇರೆ ಆರ್ಡರ್ ಪ್ಲೇಸ್ ಮಾಡ್ಬೋದು, ಹೊಸ ಆರ್ಡರಿಗೆ ಹಳೆ ಆರ್ಡರ್ದು ಅಮೌಂಟ್ನ ಸೆಟ್ ಮಾಡ್ತೀವಿ ಅಂತ ಹೇಳಿದ್ರು. ಈಗ ನಿಮ್ಮದು 50,000 ಇದೆ ಅಂದರೆ 50,000ದೇ ಪರ್ಚೇಸ್ ಮಾಡಬೇಕು. ಈಗ 45 ಮಾಡ್ತೀವಿ ಅಂದರೆ 5,000ನ ನಿಮಗೆ ಕ್ಯಾಂಡಿರ್ ವ್ಯಾಲೆಟಲ್ಲಿ ಹಾಕ್ತಾರೆ. ಸೊ ನೀವು ಅಷ್ಟೇ ಆರ್ಡರ್ ಮಾಡೋಕ್ಕಿಂತ ಮುಂಚೆ ಪ್ರಾಪರಾಗಿ ನೋಡಿಕೊಂಡು ಇಷ್ಟ ಆದರೆ ಮಾತ್ರ ಆರ್ಡರ್ ಪ್ಲೇಸ್ ಮಾಡಿ. ಕ್ಯಾನ್ಸಲ್ ಮಾಡಬೇಕು ಅನ್ನೋದಾದರೆ ಕ್ಯಾನ್ಸಲ್ ಮಾಡೋ ಪ್ರೊಸೀಜರ್ ತುಂಬ ಕಷ್ಟ ಇದೆ.